ಪ್ರಧಾನಿ ನರೇಂದ್ರ ಮೋದಿ ಅದೃಷ್ಟವಂತರು. ಈ ಅದೃಷ್ಟ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೂ ಸಿಕ್ಕಿರಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಸಿಕ್ಕಿರಲಿಲ್ಲ, ನರಸಿಂಹರಾಯರಿಗೂ ಸಿಕ್ಕಿರಲಿಲ್ಲ, ದೇವೇಗೌಡರಿಗೂ ಸಿಕ್ಕಿರಲಿಲ್ಲ. ಒಂದನೇ ಅದೃಷ್ಟ ಏನಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಸಮರ್ಥಕರ ಪಡೆ. ಅವರು ಏನೇ ಮಾಡಿದರೂ ಅದನ್ನು ದೇಶದ ಒಳಿತಿಗಾಗಿ ಎಂಬ ಹೆಸರಲ್ಲಿ ಸಮರ್ಥನೆ ಮಾಡುವ ಅಭೂತಪೂರ್ವ ಬೆಂಬಲಿಗರ ತಂಡವನ್ನು ಅವರು ಕಟ್ಟಿದ್ದಾರೆ. ಬೇರು ಮಟ್ಟದಲ್ಲಿ ಇಂಥದ್ದೊಂದು ಪಡೆಯನ್ನು ಅತ್ಯಂತ ಪ್ರಬಲವಾಗಿ ಅವರು ಕಟ್ಟಿದ್ದಾರೆ. ಈ ತಂಡದ ನರೇಟಿವ್ಗೆ ರಾಗ ತಾಳವನ್ನು ಸೇರಿಸುವ ಟಿವಿ ಮತ್ತು ಪತ್ರಿಕೆಗಳು ಸೃಷ್ಟಿಯಾಗಿವೆ. ಇಂಥದ್ದೊಂದು ಅದೃಷ್ಟ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಸಿಕ್ಕಿರಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಸಿಕ್ಕಿರಲಿಲ್ಲ. ಇನ್ನೊಂದು ಅದೃಷ್ಟ ಏನಂದರೆ ಪ್ರಕೃತಿ ವಿಕೋಪಗಳು. ನೋಟು ನಿಷೇಧ ಮಾಡಿದ್ರು, ಅದರ ಫಲಿತಾಂಶ ಬರುವ ಸಮಯದಲ್ಲಿ ಕೊರೋನಾ ಬಂತು, ಎಲ್ಲವನ್ನು ಕೊರೋನಾ ಮರೆಸಿತು. ಈಗ ಯುದ್ಧ ನಡೀತಾ ಇದೆ, ಬೆಲೆ ಏರಿಕೆಯನ್ನು ಯುದ್ಧದ ತಲೆಗೆ ಕಟ್ಟಿ ಹಾಕಲಾಗ್ತಾ ಇದೆ. ब्रिटिश जाने के बाद तो ये तो अखंड हिंदुस्तान था, तो इनको भाग किया गया जिन्ना और नेहरू मिलके. तो नेहरू भी मुस्लिम थे, जिन्ना भी मुस्लिम थे. नेहरू मुस्लिम थे? जी मुस्लिम थे, 100% मुस्लिम थे. आप अब गूगल खोलिए, मैं कैमरा के सामने बोल रहा हूँ, आप गूगल खोलिए, उनका पिताजी का नाम, उनका नाम निकालिए, अब भी निकालिए. मैंने गूगल में पूछा कि वाज जवाहरलाल नेहरू मुस्लिम और हिंदू, ठीक है. अब मेरे पास तो जवाब आ गया है, ठीक है. अब आपको बताना है कि नेहरू जी के पिताजी का और माताजी का नाम क्या था. गूगल में है, मेरे को याद नहीं है, मैंने पढ़ा हूँ, मैं देखा भी हूँ. उनके बाबा पिताजी का नाम, दादाजी का भी नाम भी है. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷಗಳಾದವು. ಬೇರೆ ಯಾವುದೇ ವ್ಯಕ್ತಿ ಪ್ರಧಾನಿ ಆಗಿದ್ದರೂ ಈ ಸಮಯದಲ್ಲಿ ಪ್ರಬಲ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಬೇಕಾಗಿತ್ತು. ಆದರೆ ಮೋದಿ ಅಂಥದ್ದೊಂದು ಅಲೆಯನ್ನು ಇನ್ನೂವರೆಗೆ ಎದುರಿಸಿಯೇ ಇಲ್ಲ. ಪ್ರಧಾನಿಯನ್ನು ಕಟಕಟೆಯಲ್ಲಿ ವಿರೋಧ ಪಕ್ಷಗಳ ಹೊರತಾಗಿ ಟಿವಿ ಚಾನೆಲ್ಗಳು ನಿಲ್ಲಿಸ್ತಾ ಇಲ್ಲ, ಪತ್ರಿಕೆಗಳು ನಿಲ್ಲಿಸ್ತಾ ಇಲ್ಲ. ಅಸೆಂಬ್ಲಿ ಚುನಾವಣೆಗಳ ಫಲಿತಾಂಶವನ್ನು ನೋಡಿದರೂ ಜನರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇಲ್ಲ. मैं चाहता हूं कि आप जरा कल्पना कीजिए कि अगर 2014 में आज के दिन प्रधानमंत्री मोदी की सरकार न बनी होती, अगर 2014 में नरेंद्र मोदी भारत के प्रधानमंत्री न बने होते, तो आज का भारत कैसा होता. जरा कल्पना कीजिए. और जिस दौरान आप ये कल्पना कर रहे होंगे, अब मैं आपको बताता हूं कि कैसे नरेंद्र मोदी का प्रधानमंत्री बनना भारत में एक नए युग की शुरुआत थी और यह आजाद भारत के इतिहास में एक नया टर्निंग पॉइंट था. और आज हम इसी टर्निंग पॉइंट को आपके लिए डिकोड करेंगे. ಇದು ಹೇಗೆ ಸಾಧ್ಯವಾಯಿತು ಅಂದರೆ ಈ ಹಿಂದಿನವರಿಗಿಂತ ಭಿನ್ನವಾದ ಒಂದು ಬೇರು ಮಟ್ಟದ ಬೆಂಬಲಿಗರ ತಂಡವನ್ನು ಈಗ ಕಟ್ಟಲಾಗಿದೆ. ನಿರುದ್ಯೋಗ ಇರಲಿ, ಭ್ರಷ್ಟಾಚಾರ ಇರಲಿ, ಬೆಲೆ ಏರಿಕೆಯೇ ಇರಲಿ, ಕೋಮು ವೈಷಮ್ಯ ಇರಲಿ, ಅಂತಾರಾಷ್ಟ್ರೀಯ ಸಂಘರ್ಷಗಳೇ ಇರಲಿ, ಯುದ್ಧವೇ ಇರಲಿ, ಪಾಕಿಸ್ತಾನವೇ ಇರಲಿ, ಅಮೇರಿಕವೇ ಇರಲಿ, ಈ ಎಲ್ಲಕ್ಕೂ ಮೋದಿಯವರೇ ಪರಿಹಾರ ಎಂಬ ಅದ್ಭುತ ನೆರೇಟಿವನ್ನು ಸೃಷ್ಟಿ ಮಾಡುವುದಕ್ಕೆ ಅವರ ಬೆಂಬಲಿಗರ ಪಡೆಗೆ ಸಾಧ್ಯವಾಗಿದೆ. ಬರೇ ನರೇಟಿವ್ಗಳನ್ನಷ್ಟೇ ಸೃಷ್ಟಿಸ್ತಾ ಇರೋದಲ್ಲ, ಜನಸಾಮಾನ್ಯರು 12 ವರ್ಷಗಳ ಬಳಿಕವೂ ಇದನ್ನು ನಂಬುವಷ್ಟು ಪರಿಣಾಮಕಾರಿಯಾಗಿ ಅವರಿಗೆ ತಲುಪಿಸಲಾಗಿದೆ. ಅವರು ಇದನ್ನು ನಂಬ್ತಾ ಇದ್ದಾರೆ. भैया हर जगह चल रहा है, युद्ध चल रहा है तो सीएनजी के तो रेट बढ़ेंगे. हर जगह के रेट है, यहाँ तो फिर भी कम है. और जगह देखोगे तो पाकिस्तान में जाके देखो क्या क्या रेट हो रखा है हर चीज़ों के, यहाँ तो फिर भी कम है. तो मोदी जी है तो इतना फिर भी लिमिट में चल रहा है. अगर मोदी जी नहीं होते तो कम से कम कितना होता. तो क्या फ़र्क पड़ता है भाई, काम भी तो है ना, फिर क्या हो गया. ಮೋದಿ ಹೇ ತೋ ಮುಮ್ಕಿನ್ ಹೇ ಎಂಬ ಪದವನ್ನು ಅದ್ಭುತವಾಗಿ ಸೃಷ್ಟಿಸಲಾಗಿದೆ. ಮೋದಿ ಇಲ್ಲದೇ ಇದ್ದರೆ ಈ ದೇಶಕ್ಕೆ ಭವಿಷ್ಯವೇ ಇಲ್ಲ ಎಂಬ ಭಾವನೆಯನ್ನು ಅತ್ಯಂತ ಪ್ರಬಲವಾಗಿ ಬಿತ್ತಲಾಗಿದೆ. ಮೋದಿ ಸಾಮರ್ಥ್ಯವನ್ನು ಪ್ರಶ್ನಿಸಿ ನೀವು ಎಷ್ಟೇ ಹೋರಾಟಗಳನ್ನು ನಡೆಸಿದರೂ, ನರೇಟಿವ್ಗಳನ್ನು ಕಟ್ಟಿದರೂ ಅವುಗಳಿಗೆ ಒಂದು ಮಿತಿಯನ್ನು ಹೇರುವಲ್ಲಿ ಅವರ ಬೆಂಬಲಿಗರ ಪಡೆ ಯಶಸ್ಸು ಕಾಣ್ತಾ ಇದೆ. हमारा मोदी भगवान है और अमित शाह भगवान है और मोदी राम और अमित शाह कृष्ण और देश में जन्म ले लिए. और आदित्यनाथ क्या है? वो भी राम के अवतार हैं. ನರೇಂದ್ರ ಮೋದಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಂದ ಆಡಳಿತವನ್ನು ಪಡೆದುಕೊಳ್ಳುವ ಸಮಯ ಅತ್ಯಂತ ನಿರ್ಣಾಯಕವಾಗಿತ್ತು. ಭಾರತದ ಅರ್ಥವ್ಯವಸ್ಥೆಯನ್ನು ಅತ್ಯಂತ ಬಲವಾಗಿ ಅವರು ಕಟ್ಟಿದ್ರು. ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರು ಅರ್ಥ ಸಚಿವರಾದರು. ಭಾರತವನ್ನು ಜಾಗತೀಕರಣಕ್ಕೆ ತೆರೆದರು, ಜಗತ್ತಿನ ಹೂಡಿಕೆಯನ್ನು ಭಾರತದತ್ತ ತಿರುಗಿಸಿದರು. ಎಡಪಕ್ಷಗಳ ಎಲ್ಲ ಆಕ್ಷೇಪಗಳನ್ನು ಅತ್ಯಂತ ಸಾವಧಾನವಾಗಿ ನಿಭಾಯಿಸಿ ಅರ್ಥವ್ಯವಸ್ಥೆಯನ್ನು ಕಟ್ಟಿದರು.
ಒಂದು ವೇಳೆ ಅವರು ಭಾರತದ ಎಕಾನಮಿಯನ್ನು ಕಟ್ಟುವಲ್ಲಿ ವಿಫಲರಾಗಿ ಅದೇ ರೀತಿಯಲ್ಲಿ ನರೇಂದ್ರ ಮೋದಿಯವರ ಕೈಗೆ ಈ ದೇಶವನ್ನು ಕೊಡ್ತಾ ಇದ್ದರೆ ನರೇಂದ್ರ ಮೋದಿಯವರು 5 ವರ್ಷಗಳಿಗಿಂತ ಹೆಚ್ಚು ಅಧಿಕಾರದಲ್ಲಿ ಉಳಿಯುವುದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. मोदी तो भगवान है, मोदी जैसा तो कोई है ही नहीं, हम तो ये कहते हैं मोदी जी जैसा आदमी ना हुआ है ना होगा आगे चल के। मैं ये बात दावे से कह रही हूँ। रोजगार नहीं दे पा रही है, जो हमारे नए भाई बहन इतने अच्छे पढ़े लिखे घूम रहे, भ्रष्टाचार कैसे खत्म हो जाए? हम ही फैलाते हैं, हम ही कहते हैं कि भ्रष्टाचार है। नोटबंदी से काम तो धीमा हो गया, थोड़ा बिजनेस डगमग हो गया है, संभालने में टाइम लगेगा। सारा दिन हो गए 500 की दुकानदारी नहीं करी, लेकिन हम जीएसटी नंबर लिए बैठे। मोदी सरकार ने ऑर्डर किया है तो हम जीएसटी लिए। जो केंद्र में है वो मोदी ही आना चाहिए, केंद्र में मोदी ही आना चाहिए। ಪ್ರಬಲ ಅರ್ಥವ್ಯವಸ್ಥೆಯನ್ನು ಕಟ್ಟಿ ಮನಮೋಹನ್ ಸಿಂಗ್ ಅವರು ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ದೇಶವನ್ನು ಹಸ್ತಾಂತರಿಸಿದರು. ಆದ್ದರಿಂದಲೇ ಅಧಿಕಾರಕ್ಕೆ ಬಂದ ಕೂಡಲೇ ಡಿಜಿಟಲ್ ಇಂಡಿಯಾವನ್ನು ಅತ್ಯಂತ ಚೆನ್ನಾಗಿ ಅಭಿವೃದ್ಧಿಪಡಿಸಲು ನರೇಂದ್ರ ಮೋದಿ ಅವರಿಗೆ ಸಾಧ್ಯವಾಯಿತು. UPI ಪಾವತಿ ಇರಬಹುದು, ಡಿಜಿ ಲಾಕರ್ ಇರಬಹುದು, 5G ಟವರ್ಗಳು ಇರಬಹುದು, ಡಿಜಿಟಲ್ ಆರ್ಥಿಕತೆ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು ಇತ್ಯಾದಿಗಳ ಹಿಂದೆ ಮನಮೋಹನ್ ಸಿಂಗ್ ಅವರ ಕೆಲಸ ಇತ್ತು. ದಿಢೀರಾಗಿ ನರೇಂದ್ರ ಮೋದಿ ಅವರು ಇವು ಯಾವುದನ್ನೂ ದೇಶಕ್ಕೆ ಪರಿಚಯಿಸಲೇ ಇಲ್ಲ. ಆದರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದೇ ಒಂದು ಸ್ಮರಣೆಯ ಮಾತನ್ನು ಆಡದೆ ಈ ಎಲ್ಲದರ ಕ್ರೆಡಿಟನ್ನು ನರೇಂದ್ರ ಮೋದಿ ಅವರು ತಾನೇ ಪಡ್ಕೊಂಡ್ರು. ಮಾತ್ರ ಅಲ್ಲ, ನೆಹರು ಅವರನ್ನು ಪದೇ ಪದೇ ಕಟಕಟೆಯಲ್ಲಿ ನಿಲ್ಲಿಸಿ ಮನಮೋಹನ್ ಸಿಂಗ್ ಸಹಿತ ಕಾಂಗ್ರೆಸ್ಸಿನ ಎಲ್ಲ ಪ್ರಧಾನಿಗಳ ಕೊಡುಗೆಯನ್ನು ದೇಶ ಮರೆಯುವಂತೆ ಮಾಡಿದರು. ಪ್ರಧಾನಿ ಈ ದೇಶದಲ್ಲಿ ಮಹಾಕ್ರಾಂತಿಯನ್ನು ನಡೆಸಿದ್ದಾರೆ ಎಂಬುದಾಗಿ ಡಿಜಿಟಲ್ ಪಾವತಿ, ಡಿಜಿಟಲ್ ಕ್ರಾಂತಿಯನ್ನು ನೋಡಿ ಜನರು ಅಂದುಕೊಂಡರು. ಆದರೆ ಇದಕ್ಕೆ ಕಲ್ಲು ಇಟ್ಟಿಗೆಗಳನ್ನು ಹೊತ್ತು ಗೋಡೆಯನ್ನು ಎಬ್ಬಿಸಿದ ಮನಮೋಹನ್ ಸಿಂಗ್ ರಾಜೀವ್ ಗಾಂಧಿಯನ್ನು ಎಲ್ಲರೂ ಮರೆತರು. सर, भारत का कौन सा प्रधानमंत्री है जो भारत में एशियन गेम्स लेके आया? हमारे मोदी। ये बताइए, भारत को नॉन अलाइंड मूवमेंट का लीडर किसने बनाया? मोदी जी ने बनाया। तक पाकिस्तान को कभी 70 साल से कांग्रेस सत्ता पे थी, कभी जवाब नहीं दे पाई, जो माननीय मोदी जी ने सर्जिकल स्ट्राइक पे जवाब। कांग्रेस वाले तो कह रहे हैं हमने तो बांग्लादेश बना दिया था तोड़ के कत्तर। बांग्ला वो कहने की बातें हैं साहब। ಸದ್ಯ ದೇಶದಲ್ಲಿ ಮುಸ್ಲಿಂ ಎಂಬ 2ನೇ ದರ್ಜೆಯ ಸಮುದಾಯವನ್ನು ಸೃಷ್ಟಿಸಲಾಗ್ತಾ ಇದೆ. ಅವರ ಮೇಲೆ ದಾಳಿ ಆಗುತ್ತೆ, ಅವರ ಮೇಲೆ ಕ್ರೌರ್ಯ ಆಗತ್ತೆ, ಅವರಿಗೆ ಬಹಿಷ್ಕಾರ ಹೇರುವಂತೆ ಕರೆ ಕೊಡಲಾಗತ್ತೆ, ಅವರ ತಪ್ಪಿಗೆ ಇತರರಿಗಿಂತ ದುಪ್ಪಟ್ಟು ಶಿಕ್ಷೆಯನ್ನು ಕೊಡಲಾಗತ್ತೆ. ಆದರೂ ಇದನ್ನು ಪ್ರಶ್ನಿಸುವ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಎಲ್ಲಿಯವರೆಗೆ ಅಂದರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ಗೆ 5 ರೂಪಾಯಿ ಜಾಸ್ತಿ ಆದರೂ, ಪೆಟ್ರೋಲ್ಗೆ 1 ರೂಪಾಯಿ ಜಾಸ್ತಿ ಆದರೂ ಸಿನಿಮಾ ತಾರೆಯರು ಮಾತಾಡ್ತಾ ಇದ್ರು. ಈಗ ಒಬ್ಬರೂ ಮಾತಾಡಲ್ಲ. ಯಾಕಂದರೆ ಈ ಎಲ್ಲವೂ ದೇಶಕ್ಕಾಗಿ ಎಂಬ ನರೇಟಿವನ್ನು ಸೃಷ್ಟಿಸಲಾಗಿದೆ. ಯಾರಾದರೂ ಈ ನರೇಟಿವನ್ನು ಪ್ರಶ್ನಿಸಿದರೆ ಅವರನ್ನು ಹಿಗ್ಗಾಮುಗ್ಗ ಜಾಡಿಸಿ, ದೇಶದ್ರೋಹಿಯಂತೆ ಚಿತ್ರಿಸಿ, ಅವರ ಸಿನಿಮಾಗಳಿಗೆ ಬಹಿಷ್ಕಾರ ಘೋಷಿಸಿ ಪ್ರತಿರೋಧ ಒಡ್ಡಲಾಗತ್ತೆ. ಆದ್ದರಿಂದ ಯಾರೂ ಮಾತಾಡ್ತಾ ಇಲ್ಲ. ಇಂಥದ್ದೊಂದು ಬೆಂಗಾವಲು ಪಡೆ ಈ ಹಿಂದಿನ ಯಾವ ಪ್ರಧಾನಿಗೂ ಸಿಕ್ಕಿರಲಿಲ್ಲ. पहले हमारे मनमोहन सिंह साहब तो बिल्कुल कोने बैठे रहते थे विदेशों में जाके, अब सब राय मोदी जी से लेते हैं देश विदेशों में। अच्छा, वहाँ विदेशों में मनमोहन सिंह कोने में बैठे रहते थे, पीछे बैठे रहते थे नेता हो गए, प्रधानमंत्री हो गए। किस सम्मेलन में? किसी भी सम्मेलन में ले लेते कांग्रेस। विदेशों में होने वाले 3 सम्मेलन का नाम बता दो। नहीं, वो तो खैर मुझे नहीं बता दी। कोई 3 सम्मेलन बताओ जो अंतर्राष्ट्रीय स्तर पर अच्छे सम्मेलन होते हैं। नहीं, वो तो खैर नहीं बता दी। तो ये कहाँ से पता चला कि वो विदेशों में कोने में बैठे? क्यों, न्यूज में आता था, अखबार में आता था। कोने में बैठे थे? कोने में नहीं, साइड में खड़े रहते थे विजय। अब मोदी जी तो हर कोई सलाह लेता है, अखबार में आ रहा है। वो तो बच्चा। इधर कहाँ जा रहे हो? ಪ್ರಧಾನಿಯ ಇನ್ನೊಂದು ಅದೃಷ್ಟ ಏನಂದರೆ ಅವರ ಸಚಿವ ಸಂಪುಟದ 3-4 ಮಂದಿಯನ್ನು ಹೊರತುಪಡಿಸಿದರೆ ಇನ್ನಾವ ಸಚಿವರ ಹೆಸರು ಸಾರ್ವಜನಿಕರಿಗೆ ಬಹುತೇಕ ಗೊತ್ತೇ ಇಲ್ಲ. ಒಂದು ಅಮಿತ್ ಶಾ, ಇನ್ನೊಂದು ನಿರ್ಮಲಾ ಸೀತಾರಾಮನ್. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್, ಇನ್ನೊಬ್ಬರು ಕಿರಣ್ ರಿಜಿಜು, ಮತ್ತೊಬ್ಬರು ಜೈಶಂಕರ್. ಹೀಗೆ 3-4 ಮಂದಿಯನ್ನು ಬಿಟ್ಟರೆ ಉಳಿದವರೆಲ್ಲ ಪರದೆಯ ಹಿಂದಿದ್ದಾರೆ. ಇಡೀ ದೇಶವನ್ನು ನರೇಂದ್ರ ಮೋದಿ ಎಂಬ ಒಬ್ಬರೇ ನಿಭಾಯಿಸ್ತಾ ಇದ್ದಾರೆ ಎಂಬ ಭಾವನೆಯೊಂದನ್ನು ದೇಶಕ್ಕೆ ಕಟ್ಟಿಕೊಡುವಲ್ಲಿ ಇವರಿಂದ ಸಾಧ್ಯ ಆಗ್ತಾ ಇದೆ. 18 ಗಂಟೆಗಳ ಕಾಲ ನರೇಂದ್ರ ಮೋದಿ ಕೆಲಸ ಮಾಡ್ತಾರೆ, 20 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಎಂದು ಜನರೇ ಸಹಜವಾಗಿ ಹೇಳುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಲಾಗಿದೆ. ನರೇಂದ್ರ ಮೋದಿ ಇಲ್ಲದೇ ಇದ್ದರೆ ದೇಶ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ ಎಂಬ ಭಾವನೆಯನ್ನು ಬಹಳ ಯಶಸ್ವಿಯಾಗಿ ಬಿತ್ತಲಾಗಿದೆ. ಅವರ ಸಂಪುಟದ ಉಳಿದ ಸಚಿವರನ್ನೆಲ್ಲ ಅತ್ಯಂತ ಯಶಸ್ವಿಯಾಗಿ ಮರೆಯಲ್ಲಿ ನಿಲ್ಲಿಸಲಾಗಿದೆ. ಇಂಥದ್ದೊಂದು ಅದೃಷ್ಟ ಇನ್ನಾವ ಪ್ರಧಾನಿಗೂ ಸಿಕ್ಕಿರಲಿಲ್ಲ. ಆದ್ದರಿಂದಲೇ ನರೇಂದ್ರ ಮೋದಿ ಅವರು ಅದೃಷ್ಟವಂತರು. 12 ವರ್ಷಗಳ ಅವರ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ತಪ್ಪು ಆಗಿಲ್ಲ ಎಂದು ನಂಬುವ ಕೋಟ್ಯಾಂತರ ಮಂದಿ ಈ ದೇಶದಲ್ಲಿದ್ದಾರೆ. ಅಂತಹವರನ್ನು ಸೃಷ್ಟಿ ಮಾಡುವುದು ಸುಲಭ ಅಲ್ಲ.
ಮೋದಿಯವರಿಗೆ ಹೊರತು ಇನ್ನಾರಿಗೂ ಈ ಅದೃಷ್ಟ ಸಿಕ್ಕಿಯೂ ಇಲ್ಲ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.